ಸೊ ಇವಾಗ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೇನೆ. ಏನು ಅನಿಸ್ತಾ ಇದೆ? ನಂಗೆ ತುಂಬ ಖುಷಿ ಆಗ್ತಾ ಉಂಟು. ಯಾಕೆ ನಾನು ಹೋಗ್ತಾ ಇಲ್ಲ, ಆದರೆ ಇವರಿಬ್ರು ಹೋಗ್ತಿದ್ದಾರೆ. ನಾನೇ ಹೋದಷ್ಟು ಖುಷಿ ಆಗ್ತಿದೆ. ಹ್ಯಾಪಿ ಜರ್ನಿ ಬೋತ್ ಆಫ್ ಯು. ತುಂಬ ಎಂಜಾಯ್ ಮಾಡ್ಕೊಂಡು ಬನ್ನಿ. ಬರುವಾಗ ಹಾಗೆ ಏನಾದರೂ ನಮ್ಗೆ ತಗೊಂಡು ಬನ್ನಿ. ಓಕೆ, ನನ್ನ ಮಾಯಿ ಏನು ಹೇಳ್ತಾರೆ ಕೇಳೋಣ. ಹ್ಯಾಪಿ ಜರ್ನಿ, ಗುಡ್ ನ್ಯೂಸ್ ತಗೊಂಡು ಹೋಗ್ತಾ ಇದ್ರಿ, ಜಾಗೃತಿಯಾಗಿ ಬನ್ನಿ. ಓಕೆ, ಮೈನವರು ಹ್ಯಾಪಿ ಜರ್ನಿ, ಬರ್ತಾ ಏನಾದರೂ ತಗೊಂಡು ಬನ್ನಿ, ಸೇಫ್ ಆಗಿ ಹ್ಯಾವ್ ಅ ಸೇಫ್ ಜರ್ನಿ. ಏನು ತಗೊಂಡು ಬರಲಿ ನಿನಗೆ? ಎಲ್ಲಿ ಥೈಲ್ಯಾಂಡಲ್ಲಿ ಏನು ಸಿಗತ್ತೆ ಓಕೆ, ಥೈಲ್ಯಾಂಡಲ್ಲಿ ಲೇಡಿ ಬಾಯ್ ಸಿಗ್ತಾರೆ. ಹ್ಯಾಪಿ ಜರ್ನಿ, ಜಾಗೃತಿಯಿಂದ ಹೋಗಿ ಜಾಗೃತಿಯಿಂದ ಬನ್ನಿ ಅಷ್ಟೇ, ಮತ್ತಂತ ಇಲ್ಲ. ಹ್ಯಾಪಿ ಆ್ಯಂಡ್ ಹ್ಯಾವ್ ಅ ಸೇಫ್ ಜರ್ನಿ. ಜಾಲಿ ಜಾಲಿ ಫುಲ್ ಜಾಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವಾಗ ನಾವು ಮನೆಯಿಂದ ಹೊರಟ್ವಿ ಮಂಗಳೂರು ಏರ್ಪೋರ್ಟಿಗೆ. ಸೊ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಬಾಯ್ ಬಾಯ್ ಬಾಯ್. ನಾವು ಫಸ್ಟ್ ಮಂಗಳೂರಿಗೆ ಹೋಗಬೇಕಿತ್ತು, ಮಂಗಳೂರು ಏರ್ಪೋರ್ಟಿಗೆ. ಬಿಕಾಸ್ ನಮಗೆ ಮಂಗಳೂರಿಂದ ಥೈಲ್ಯಾಂಡಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಆಯಿತು. ಸೊ ನಾವು ಮಂಗಳೂರಿಂದ ಬೆಂಗಳೂರು ಏರ್ಪೋರ್ಟಿಗೆ ಹೋಗಿ ಮಾರ್ನಿಂಗ್ ನಮಗೆ 6 o'clock ಥೈಲ್ಯಾಂಡಿಗೆ ಫ್ಲೈಟ್ ಇದ್ದಿದ್ದು. ಆ್ಯಕ್ಚುಲಿ 2 days ಬ್ಯಾಕೆ ನಾವು ಹೋಗಬೇಕಂತ ಇರ್ತಾಯಿತ್ತು ಬೆಂಗಳೂರಿಗೆ. ದೀಪಾವಳಿ ಅಂತ ಹೋಗ್ಲಿಕ್ಕೆ ಆಗಲಿಲ್ಲ, ಸೊ ಎಲ್ಲ ಗಡಿಬಿಡಿ ಆಯಿತು. ಸೊ ಇವಾಗ ನಾವು ಮಂಗಳೂರು ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ನಾವು 7 o'clock ರೀಚ್ ಆದ್ವಿ ಮಂಗಳೂರು ಏರ್ಪೋರ್ಟಿಗೆ. ಆ್ಯಕ್ಚುಲಿ ನಮಗೆ ಫ್ಲೈಟ್ ಇದ್ದದ್ದು 8:40 ಆಯಿತು. ಸೊ ಚೆಕ್-ಇನ್ ಎಲ್ಲ ಇರ್ತದೆ ಅಂತ ನಾವು ಸ್ವಲ್ಪ ಬೇಗನೆ ಬಂತು. ಆ್ಯಕ್ಚುಲಿ ನಾವು ಯಾವುದೇ ಫ್ಲೈಟಿಗೆ ಹೋಗಬೇಕಿದ್ದು ಒಂದು 2 hours ಮುಂಚೆನೇ ನಾವು ಏರ್ಪೋರ್ಟಿಗೆ ಬಂದು ರೀಚ್ ಆಗಿರಬೇಕು. ಮಂಗಳೂರಿಂದ ಬೆಂಗಳೂರಿಗೆ ಡೊಮೆಸ್ಟಿಕ್ ಫ್ಲೈಟ್ ಇರೋದ್ರಿಂದ ಏನು ಜಾಸ್ತಿ ಚೆಕ್-ಇನ್ ಏನಿರಲ್ಲ. ಬಟ್ ಬ್ಯಾಂಗ್ಳೂರು ಟು ಥೈಲ್ಯಾಂಡ್ ಹೋಗುವಾಗ ಇನ್ನೂ ಬೇಗ ಹೋಗಬೇಕಾಗ್ತದೆ, ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗ್ತಾ ಇರೋದ್ರಿಂದ. ಸೊ ಇವಾಗ ನಾವು ಏರ್ ಇಂಡಿಯಾ ಫ್ಲೈಟ್ ಬುಕ್ಕಿಂಗ್ ಮಾಡಿದ್ದು ಮ್ಯಾಂಗ್ಳೂರು ಟು ಬೆಂಗಳೂರು ಹೋಗಲಿಕ್ಕೆ. ಸೊ ಇವಾಗ ನಾವು ಫ್ಲೈಟ್ ಒಳಗೆ ಹೋಗ್ತಾ ಇದ್ವಿ. ನನಗೆ ವಿಂಡೋ ಸೈಡ್ ಸೀಟ್ ಬುಕ್ ಮಾಡಿದರು. ಇವಾಗ ಏರ್ ಹೋಸ್ಟರ್ಸ್ ಎಲ್ಲ ಎಮರ್ಜೆನ್ಸಿ ಗೈಡ್ಲೈನ್ಸ್ ಎಲ್ಲ ಹೇಳ್ತಾ ಇದ್ರು. ನಾವು ಕರೆಕ್ಟಾಗಿ 9:40 ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ್ವಿ. ಮಂಗಳೂರಿಂದ ಬಿಟ್ಟಿದ್ದು 8:40. ಬ್ಯಾಂಗ್ಳೂರು ಟು ಬೆಂಗಳೂರು ಜಸ್ಟ್ 1 hour ಜರ್ನಿ ಅಷ್ಟೇ. ಸೊ ಇವಾಗ ನಮಗೆ ಇಲ್ಲಿ ಲಗೇಜ್ ಎಲ್ಲ ನಾವು ಕೊಟ್ಟಿದ್ವಿ ಆಯಿತು, ಅದನ್ನೆಲ್ಲ ನಾವೀಗ ತೊಗೊಳ್ಬೇಕಿಲ್ಲಿ. ಇವಾಗ ನಾವು ಟರ್ಮಿನಲ್ 2 ಇಂದ ನಮ್ಮ ರೂಮಿಗೆ ಹೋಗಬೇಕು. ನಾವು ಇಲ್ಲಿ ಏರ್ಪೋರ್ಟ್ ಹತ್ರನೇ ರೂಮ್ ಬುಕ್ಕಿಂಗ್ ಮಾಡಿದ್ವಿ ಆಲ್ರೆಡಿ. ಮಾರ್ನಿಂಗ್ ನಮಗೆ 6 o'clock ಥೈಲ್ಯಾಂಡಿಗೆ ಫ್ಲೈಟ್ ಇದೆ. ಸೊ ಒಂದು 4 o'clock ಅದು ನಾವು ಇಲ್ಲಿ ಏರ್ಪೋರ್ಟಲ್ಲಿ ಇರಬೇಕು ಆ್ಯಕ್ಚುಲಿ. ಸೊ ಇವಾಗ ಲಗೇಜ್ ನಾವು ವೇಟ್ ಮಾಡ್ತಾ ಇದ್ವಿ. ಲಗೇಜ್ ಬಂತು. ಸೊ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ನಂದು ನೆಕ್ಸ್ಟ್ ಪಾರ್ಟ್ ಕೂಡ ಬರ್ತದೆ. ಪಾರ್ಟ್ 2 ಅಲ್ಲಿ ಮತ್ತೆ ಫುಲ್ ಜರ್ನಿದು ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.